ಮನೇಲಿನೇ ಹೋಮ್ ಮೇಡ್ ಫ್ರೆಂಚ್ ಫ್ರೈಸ್ ಅಥವಾ ಆಲೂ ಫ್ರೈಸ್ ಹೇಗೆ ಮಾಡೋದು ಅಂತ ಸೂಪರಾಗಿ ಹೆಲ್ದಿಯಾಗಿ ನಾವೇ ಮನೇಲಿ ಮಾಡ್ಕೋಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಿಂಪಲ್ ಪ್ರೋಸೆಸ್. ನಾನು ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಈ ಸೈಜಲ್ಲಿ. ಅದನ್ನು ಸೈಡ್ ಎರಡು ಕಡೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚ್ಗಿಂತ ಕಡಿಮೆನೇ ತೊಗೊಂಡಿದ್ದೀನಿ, ಯಾಕೆಂದರೆ ಅದು ಫ್ರೈ ಆಗಬೇಕಲ್ವ ನೀಟಾಗಿ. ಅದರಿಂದ ಅರ್ಧ ಇಂಚ್ಗಿಂತ ಸ್ವಲ್ಪ ಕಮ್ಮಿನೇ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಸ್ವಲ್ಪ ದಪ್ಪ ಕಾಣಿಸ್ತಿದೆ ವಿಡಿಯೋದಲ್ಲಿ, ಬಟ್ ನಾನು ಅದಕ್ಕೆ ಸ್ವಲ್ಪ ಕಮ್ಮಿ ಕಟ್ ಮಾಡಿದ್ದೀನಿ. ಈ ಥರ ಎಲ್ಲವನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟರಲ್ಲಿ ನಿಮ್ಗೆ ಯಾವಾಗ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ದಪ್ಪ ಬೇಕಂದರೆ ದಪ್ಪ, ಸಣ್ಣ ಬೇಕಂದರೆ ಸಣ್ಣ. ನಿಮಗೆ ಉದ್ದದ್ದು ಬೇಕು ಅಂದರೆ ಸ್ವಲ್ಪ ಉದ್ದದ ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿ ಎಲ್ಲವನ್ನು ನೀಟಾಗಿ ಒಂದ್ಸಲ ತೊಳೆದು ಇಟ್ಕೊಳ್ಳೋಣ. ಈಗ ಅದನ್ನು ತೊಳೆದು ತೊಗೊಂಡು ಬಂದಿದ್ದೀನಿ. ನೋಡಿ, ಆ ಸೈಜಲ್ಲಿ ಕಟ್ ಮಾಡಿ ತೊಳೆದು ನೀಟಾಗಿ ತೊಗೊಂಡು ಬಂದಿದ್ದೀನಿ. ಇವಾಗ ಅದನ್ನ ಒಂದು 10% ಅಷ್ಟು ಬೇಯಿಸ್ಕೊಳ್ಳೋಣ. ಒಂದು ಗ್ಲಾಸಷ್ಟು, ಒಂದೂವರೆ ಗ್ಲಾಸಷ್ಟು ನೀರು ಕೂಡ ಹಾಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇವಾಗ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಾನು. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಬೇಯಿಸ್ಕೊಳ್ಳೋಣ. ಒಂದು 2ರಿಂದ 3 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಯ್ತದ ತಕ್ಷಣ ಅದನ್ನು ಬೇಯಿಸ್ಕೊಳ್ಳೋಣ. ನೀರನ್ನೆಲ್ಲ ಸೋರಿಕೊಂಡು ಚೆನ್ನಾಗಿ ನೀರೆಲ್ಲ ಸೋರಿಸ್ಕೊಂಡ್ಮೇಲೆ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದನ್ನು ನೀರಿನ ಅಂಶನೆಲ್ಲ ತೆಗೆದು ನೀಟಾಗಿ ಒಣಗಿಸ್ಕೊಳ್ಳೋಣ. ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಒಂದು ಅರ್ಧ ಗಂಟೆ ಅಷ್ಟೊತ್ತು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಾನು ಆಮೇಲೆ ಮತ್ತೆ ಮಿಕ್ಸಿ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಕಾರ್ನ್ಫ್ಲೋರ್ ಕೂಡ ಹಾಕೊಬೋದು. ಮತ್ತು ಜೊತೆಗೆ 1 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಕಾಗಿರೋ ಎಣ್ಣೆಗೆ ಸ್ವಲ್ಪವಾಗಿ ಹಾಕ್ಕೊಳ್ತಾ ಹೋಗೋಣ. ಎಣ್ಣೆ ಕಾಗಿದೆ, ಅದು ಸ್ವಲ್ಪ 50% ಅಷ್ಟೇ ನಾವು ಅದನ್ನು ಫ್ರೈ ಮಾಡ್ಕೊಬೇಕು. ಇನ್ನು 50% ನಮ್ಗೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ಫ್ರೆಶ್ಶಾಗಿ ಬಿಸಿಯಾಗಿ ಮಾಡ್ಕೊಬೋದು. ನೋಡಿ, ಇವಾಗ ನಾನು ಫಸ್ಟ್ ಟೈಮ್ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಒಂದು 50% ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ನೀವು ಇದಕ್ಕೆ ಕಾರ್ನ್ಫ್ಲೋರ್ ಜೊತೆ ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ಹಾಕ್ಕೊಬೋದು. ಇನ್ನೂ ಕ್ರಿಸ್ಪ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಸಿಗುತ್ತಾಗಿ ಮನೇಲೇ ಮಾಡಿಕೊಂಡು ಹೆಲ್ತಿಯಾಗಿ ನಾವೇ ತಿನ್ನೋ ಥರ ಅನಿಸುತ್ತೆ. ನೋಡಿ, ಇವಾಗ ಉಳಿದಿರೋ ಎಲ್ಲವನ್ನು ನಾನು ಸ್ವಲ್ಪವಾಗಿ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಅವಾಗ ಚೆನ್ನಾಗಿ ಕೈ ಆಡಬೇಕು. ಚೆನ್ನಾಗಿ ಎಲ್ಲ ಕೂಡಬೇಕಲ್ಲ ಎಣ್ಣೆ, ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ಹಾಕೋಣ. ಇವಾಗೆಲ್ಲ ಆಗಿದೆ, ಒಂದು 50% ಆಗಿದೆ ಅದು. ಇವಾಗ ಮತ್ತೆ ನಾನು ಇನ್ನೊಂದು ಟೈಮ್ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೆ ಕೂಡ ಅದನ್ನು ಸಣ್ಣಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡೋದು. ಅದು ಬಂದು ಸ್ವಲ್ಪನೇ ಸಣ್ಣ ಆಗುತ್ತೆ, ಸೈಜ್ ಬಂದು ಹಾಗೆ ಕ್ರಿಸ್ಪ್ ಆಗಿರುತ್ತೆ. ಮತ್ತು ಅದರ ವೇಸ್ಟ್ ಕೂಡ ತುಂಬ ಕಡಿಮೆ ಅನಿಸುತ್ತೆ. ಆ ಟೈಮಲ್ಲಿ ನಾವು ಅದನ್ನು ಬೇರೆ ಪ್ಲೇಟ್ಗೆ ಹಾಕೊಬೋದು. ಅಲ್ಲಿ ತನಕ ನೋಡಿ, ಬಬಲ್ಸ್ ಕೂಡ ಕಡಿಮೆ ಆಗಬೇಕು. ಬಬಲ್ಸ್ ಎಲ್ಲ ನೀಟಾಗಿ ಕಡಿಮೆ ಆದಮೇಲೆ ನಾವು ಅದನ್ನು ತೆಗಿಬೋದು. ಅಲ್ಲಿವರೆಗೂ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ವಲ್ಪ ರೆಡಿಶ್ ಬರುತ್ತೆ. ಅಲ್ಲಿವರೆಗೂ ಅದನ್ನು ನಾವು ಫ್ರೈ ಮಾಡಬೇಕು. ಮೋಸ್ಟ್ಲಿ ನನಗೆ ಕಾಣಿಸ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಸ್ವಲ್ಪ ಕಲರ್ಸ್ ಕೂಡ ಚೇಂಜ್ ಆಗುತ್ತೆ. ಅದು ಕಲರ್ಸ್ ಎಲ್ಲ ಚೇಂಜ್ ಆದಾಗ ನಾವು ನೋಡಿ, ಅದ್ರ ಸೈಜ್ ಕೂಡ ಸಣ್ಣ ಆಗಿದೆ. ಅದು ಈ ಥರ ಸೈಜ್ ಎಲ್ಲ ಸಣ್ಣ ಆಗಿದೆ. ಅದನ್ನು
ಪೂರ್ತಿಯಾಗಿ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಸೂಪರಾದ ಕ್ರಿಸ್ಪಿಯಾಗಿ ಸಾಫ್ಟಾಗಿ ನಾವು ಮನೆಯಲ್ಲೇ ಆಲೂ ಫ್ರೈ ಅಥವಾ ಫ್ರೆಂಚ್ ಫ್ರೈಸ್ ಮಾಡ್ಕೊಂಡಿದ್ದೀವಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.